ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಏನು ಮಾಡೋಣ, ಒಂದು ಬಜ್ಜಿ ಥರ ಅಂದರೆ ಉದ್ದಿನೊಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಅದಕ್ಕೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮಾಡ್ಕೊಳ್ಳೋಣ ಸಿದ್ಧತೆನ. ಇವತ್ತಂತೂ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು, ಸಂಜೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಇವತ್ತಿನ ಉದ್ದಿನೊಡೆ ಯಾವ ಥರ ಇರುತ್ತೆ ಹಾಗೆ ಪ್ಲೀಸ್ ಫುಲ್ಲು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಓಕೆನಾ? ಬನ್ನಿ ಹೇಗಿರುತ್ತೆ ನೋಡೋಣ. ಇವತ್ತು ಉದ್ದಿನೊಡೆ ಮಾಡ್ಕೊಳ್ಳೋಣ ಅಂತ ಇದು ಮಾಡ್ತಾಯಿದ್ದೀನಿ. ಅದರಲ್ಲಿ ಉದ್ದಿನೊಡೆಗೆ ಇದು ಬಂದು ಉದ್ದಿನಕಾಳು, ಮನೆಯಲ್ಲಿ ಬೆಳೆದಿರೋಂಥ ಉದ್ದಿನಕಾಳು. ಇದೇನು ಸ್ವಲ್ಪ ಬ್ಲ್ಯಾಕ್ ಇದೆ, ಸ್ವಲ್ಪ ವೈಟ್ ಇದೆ ಅಂತ ಅಂದ್ಕೋಬೇಡಿ. ಇದು ಮನೆಯಲ್ಲಿ ಬೆಳೆದು ಅದನ್ನು ಒಡಿಸ್ಕೊಂಡಿರೋದು. ಒಂದೊಂದು ಕಾಳು ಹೋಗ್ತವೆ ಸಿಪ್ಪೆ, ಒಂದೊಂದು ಹೋಗಲ್ಲ. ತೊಳೆದು 3 ಅವರ್ ನೆನೆಸಿ ಅದನ್ನು ಇವಾಗ ತೊಳೆದಿದ್ದೀನಿ. ಒಂದೊಂದು ಸಿಪ್ಪೆ ಹೋಗಿದೆ, ಒಂದೊಂದು ಹೋಗಿಲ್ಲ. ಅದೇನಾಗಲ್ಲ, ಇದು ಹೆಲ್ತಿಯಾಗಿರುತ್ತೆ, ಏನಾಗಲ್ಲ ಅದು ಸಿಪ್ಪೆಯಿಂದ. ಈಗ ಉದ್ದಿನೊಡೆ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇದನ್ನು 3 ಅವರ್ಸು 1 ಪಾವು ಹಾಕಿದ್ದೀನಿ, ಕರೆಕ್ಟಾಗಿ 1 ಪಾವು ಅಳತೆಯಲ್ಲಿ ಉದ್ದಿನಕಾಳನ್ನ ಹಾಕಿ 3 ಅವರ್ಸು ನೆನೆಸಿ ಇಟ್ಕೊಂಡು ವಾಶ್ ಮಾಡ್ಕೊಂಡು ತಂದಿದ್ದೀನಿ. ಜಾರ್ಗೆ ಆಡ್ಸೋದಕ್ಕೆ ಹಾಕೋತಾ ಇದ್ದೀನಿ ಉದ್ದಿನಕಾಳನ್ನ. ನೋಡಿ, ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಅದರೊಳಗಡೆ ಆಡಿಸ್ಕೊಳ್ಳೋಕ್ಕೆ. ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಬೇಕು ಅಂತ ನೋಡ್ಕೊಂಡು ಹಾಕಿ. ನಮ್ಮ ಮನೇಲಿ ಪಾಪು ತಿಂತಾಳೆ, ಅದಕ್ಕೋಸ್ಕರ ಖಾರ ಆದರೆ ತಿನ್ನಲ್ಲ ಅವಳು. ಅದಕ್ಕೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದ್ರೊಳಗಡೆ ಆಡಿಸೋದಕ್ಕೆ. ಮತ್ತು ಒಂದು 10 ಕಾಳು ಮೆಣಸನ್ನ ಹಾಕಿ, ಟೇಸ್ಟ್ ಇರುತ್ತೆ. ಜೀರಿಗೆನೂ ಕೂಡ ಸ್ವಲ್ಪ ಆಡಿಸೋದಕ್ಕೆ ಹಾಕಿ, ಸ್ವಲ್ಪ ಹಾಗೆ ಹಾಕಿ, ಅದು ಫ್ಲೇವರು ಕಲಿಸ್ತೀವಲ್ಲ ಆಗ ಸ್ವಲ್ಪ ಹಾಕಿ, ಆಡ್ಸೋದಕ್ಕೂ ಹಾಕಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಹಂಗೆ ಇಟ್ಕೊತೀನಿ. ಸ್ವಲ್ಪ ಕಾಯಿ ಪೀಸ್ ಕಟ್ ಮಾಡಿದ್ದೀನಿ, ಸ್ವಲ್ಪ ಸಾಂಬಾರು ಸೊಪ್ಪನ್ನ, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇದನ್ನು ರುಬ್ಕೊಳ್ಳೋಣ. ನೀರು ಹಾಕಬೇಡಿ, ಎಷ್ಟು ಗಟ್ಟಿಯಾಗಿ ರುಬ್ಕೋತಿರೋ ಅಷ್ಟೇ ಬೆಸ್ಟಾಗಿ ಚೆನ್ನಾಗಿ ಹಾಕ್ಬೋದು. ನೋಡಿ, ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ. ನೀವು ಆಡ್ಸೋಕ್ಕೆ ಎಳ್ಳುಪ್ಪು ಹಾಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ನಾನು ಉಪ್ಪಿನ ಪುಡಿನ ಹಾಕೋತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿ ಪೀಸಸ್ಸು, ಜೀರಿಗೆ ಇಷ್ಟು ಇಟ್ಕೊಂಡಿದ್ನಲ್ಲ, ಇಷ್ಟನ್ನು ಕೂಡ ಮಿಶ್ರಣ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಕ್ರಿಸ್ಪಿನೆಸ್ ಆಗಿ ಬರಬೇಕು ಅಂತ ಅಂದರೆ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಬೇಕು. ತುಂಬಾ ಕ್ರಿಸ್ಪಿನೆಸ್ ಆಗಿ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಇಷ್ಟು ಅಕ್ಕಿ ಹಿಟ್ಟನ್ನ ಇದ್ರ ಜೊತೆ ಹಾಕಿ ಮಿಕ್ಸಪ್ ಮಾಡಬೇಕು. ತುಂಬಾ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ. ಆಮೇಲೆ ಇದು ಅಂಗಡಿಲಿ ತಂದಿರೋದಲ್ಲ, ಮನೆ ಉದ್ದಿನಕಾಳಲ್ವಾ, ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಗರ್ಗರಿಯಾಗೂ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಯಾವ ಥರ ಹಾಕಿ ತೋರಿಸ್ತೀನಿ. ಮತ್ತು ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡಿ ಇಡೋಣ. ಹಾಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅದು ಕಾದ ತಕ್ಷಣ ಒಂದೊಂದೇ ಬಿಡೋಣ, ನೋಡೋಣ ಯಾವ ಥರ ಇರುತ್ತೆ ಅಂತ. ನೋಡಿ, ಕಾದಿದೆ ಅಂತ ಚೆಕ್ ಮಾಡೋದಕ್ಕೆ ಸ್ವಲ್ಪ ಹಾಕ್ತೀನಿ. ಇನ್ನು ಕಾಯಬೇಕು ಸ್ವಲ್ಪ. ಹಾಗೆ ನಾನು ಲಾಂಗ್ ವಿಡಿಯೋ ಹಾಕಿ ತುಂಬ ದಿನಗಳೇ ಆಯಿತು. ಇವತ್ತು ಹಾಕ್ತಾಯಿದ್ದೀನಿ, ಸಪೋರ್ಟ್ ಮಾಡಿ ಎಲ್ಲರೂ ಕೂಡ. ಆಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್, ಸಪೋರ್ಟ್ ಮಾಡಿ, ಓಕೆನಾ? ನೋಡಿ, ಒಂದು ಒಬ್ಬೆ ಹಾಕಿದ್ದೀನಿ. ಅಂಗಳ ಮೇಲೆ ಇಟ್ಕೊಂಡು ಹಾಕಿ ಚೆನ್ನಾಗಿ ಬರುತ್ತೆ. ಒಂದು ಒಬ್ಬೆ ಹಾಕಿದ್ದೀನಿ. ನೋಡಿ ಈ ಥರ ಬಂದಿದೆ. ಮತ್ತು ಕಮ್ಮಿ ಫ್ಲೇಮಲ್ಲೇ ಬೇಯಿಸಿ ಇದನ್ನು. ನಿಧಾನ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ. ಜಾಸ್ತಿ ಉರಿ ಮಾಡ್ಕೊಂಡು ಬೇಯಿಸ್ಬಿಟ್ರೆ ಚೆನ್ನಾಗಿ ಬರಲ್ಲ, ಓಕೆನಾ? ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿ. ಈ ಥರ ಬೇಯ್ತಾ ಇದೆ, ಬೇಯಲಿ ಇನ್ನೂ ಚೆನ್ನಾಗಿ ಗರ್ಗರಿಯಾಗಿ. ನೋಡಿ ಈ ಥರ ಬಂದಿದೆ ನಮ್ಮ ಮನೆ ಉದ್ದಿನೊಡೆ. ಕ್ರಿಸ್ಪಿ ಆಗಿದ್ದಾವೆ, ತುಂಬಾ ಚೆನ್ನಾಗಿ ಬಂದಿದೆ. ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ, ಈ ಥರ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬಾ ಗರ್ಗರಿಯಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಹಾಗೆ ಎಲ್ಲರೂ ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.